ಕ್ಷೇತ್ರದ ಅಭ್ಯರ್ಥಿ ನಿಖಿಲ್ ಅವರ ಇವತ್ತು ಮಂಡ್ಯ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ನಿಖಿಲ್ ಅವರ ವಾಸ ಏನು ಮಾಡಿದ್ದಾರೆ ನಿನ್ನೆ 2 ದಿವಸದಿಂದ KRSನ ಒಂದು ಹೋಟೆಲ್ನಲ್ಲಿ ಚುನಾವಣಾ ಪ್ರಚಾರ ಮಂಡ್ಯ ಜಿಲ್ಲೆಯಲ್ಲಿ ಏನು ಮಾಡ್ತಾ ಇದ್ದಾರೆ. ಈಗ ಮಧ್ಯಾಹ್ನ ಅರ್ಧ ಗಂಟೆಯಿಂದ ಈಗಾಗಲೇ ಅವ್ರಿಗೆ ರೈಡ್ ಮಾಡ್ತಕ್ಕಂಥದ್ದಕ್ಕೆ ಇನ್ಕಮ್ ಟ್ಯಾಕ್ಸ್ನವರು, ಚೀಫ್ ಎಲೆಕ್ಷನ್ ಕಮಿಷನ್ ಇಲ್ಲೋ ಎಲ್ಲೋ ಇವರೆಲ್ಲ ಏನು ಹೋಗಿದ್ದಾರೆ. ಏನು ಸಿಗ್ತದೆ ಇವರಿಗೆ? ಈ ರೀತಿ ಇಷ್ಟು ಕೀಳು ಮಟ್ಟದಲ್ಲಿ ರಾಜಕಾರಣ ಒಂದು ಕಡೆ ಮಾಡ್ತಕ್ಕಂಥದ್ದು. ಇಲ್ಲೇ ಎದುರಾಳಿ ಅಭ್ಯರ್ಥಿಗಳು ಇವತ್ತು ಎಷ್ಟರ ಮಟ್ಟಿಗೆ ದುಡ್ಡು ಹಂಚ್ತಾ ಇದ್ದಾರೆ. ಅವ್ರ ಹಿಂದೆ ಯಾರೂ ಇಲ್ಲ, ಅವ್ರನ್ನ ಕೇಳೋರು ದಿಕ್ಕಿಲ್ಲ. ನೂರಾರು ವೆಹಿಕಲ್ಗಳು ಹಿಂದ್ಗಡೆ ಹೋಗ್ತವೆ, ಬೇರೆಲ್ಲಿಂದ ಹೊರಗಡೆ ಜನ ಕರ್ಕೊಂಬಂದು ಚುನಾವಣೆ ನಡೆಸ್ತಾ ಇದ್ದಾರೆ. ಇದ್ರ ಬಗ್ಗೆ ಗಮನ ಕೊಡದೆ ಇವತ್ತು ನಮ್ಮ ಪಕ್ಷದ ಅಭ್ಯರ್ಥಿ ನನ್ನ ಮಗ ಅಂತ ಹೇಳಿದ್ರೆ ತಪಾಸಣೆ ಮಾಡ್ಕೊಳ್ಳಿ. CBI ಅಧಿಕಾರಿಗಳು ನಿನ್ನೆ ರೈಡ್ ಮಾಡಿ 15 ಲಕ್ಷ ಕ್ಯಾಶ್ ಸಿಕ್ಕಿರ್ತಕ್ಕಂಥದ್ದು. ಈಗ ಮತ್ತೆ ಬೆಳಗ್ಗೆ ಅವ್ರ ಮನೆಗೆ ಹೋದ್ರೆ 1.5 ಕೋಟಿ ದುಡ್ಡು ಸಿಕ್ಕಿರ್ತಕ್ಕಂಥದ್ದು ಏನಿದೆ, ಇವರೇ ದರೋಡೆಕೋರರು, ಇಲ್ಲಿರ್ತಕ್ಕಂಥ ಹಲವಾರು ಅಧಿಕಾರಿಗಳು. ಇವರು ಈ ರೀತಿಯ ಒಂದು ಸಾರ್ವಜನಿಕರಿಗೆ, ಅಭ್ಯರ್ಥಿಗಳಿಗೆ ತೊಂದರೆ ಕೊಡ್ತಕ್ಕಂಥ ಮುಖಾಂತರ ಸುಮ್ಮನೆ ಈ ಒಂದು ವಾತಾವರಣ ಕ್ರಿಯೇಟ್ ಮಾಡ್ಕೊಂಡು ಹೊರಟಿದ್ದಾರೆ. ಜನ ಸುಮ್ಮನೆ ಕೂತಿರೋದಿಲ್ಲ.